ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ನನ್ನ ಪಿಂಕಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಸ್ಟಾರ್ಟ್ ಮಾಡೋಣ ದಿನನ ಅಂತ. ಸೊ ಪಿಂಕಿ ಕೂಡ ಬಾಗಿಲಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾಳೆ, ನಿಂಗೆ ಕಾಫಿ ಟೀ ಬಿಸ್ಕೆಟ್ಸ್ ಏನಾದ್ರು ಕೊಡ್ತಾರೆ ಅಂತ. ಸೊ ಆಲ್ರೆಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿದ್ದು ಆಯಿತು. ಇನ್ನೊಂದು ಕಡೆ ಮಕ್ಕಳನ್ನ ಬಾಕ್ಸ್ ಕೂಡ ರೆಡಿ ಮಾಡಬೇಕಿತ್ತು. ಹಾಗೆಯೇ ಇಲ್ಲಿ ಮಕ್ಳಿಗೆ ತಿನ್ನಿಸಿ ಕೂಡ ಕಳಿಸ್ಬೇಕಾಗಿತ್ತಲ್ವ. ಸೊ ಹಾಗಾಗಿ ಒಂದು ಸೈಡ್ನಲ್ಲಿ ನಾನು ಇಡ್ಲಿಗೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ನಲ್ಲಿ ಕಾಫಿ ಕೂಡ ಇಟ್ಕೊಟ್ಟಾಯ್ತು. ಸೊ ಇದು ಬಂದು ನಾನು ಇಡ್ಲಿ ಹುಯ್ತಾ ಇರೋ ಸೆಟ್ಗಳು ಬಂದು ತುಂಬ ಹಳೆಯದು, ಯಾಕಂದರೆ ನಮ್ಮ ಅತ್ತೆಯವರ ಹತ್ತೆ ಕಾಲದ್ದು. ಸೊ ಅವರ ನೆನಪಿಗೋಸ್ಕರ ಇರಲಿ ಅಂತ ಅದೊಂದನ್ನು ಎಕ್ಸ್ಚೇಂಜ್ ಮಾಡಿಲ್ಲ. ಬಟ್ಟು ಏನಿತ್ತು ಹಳೆಯ ಸಾಮಾನುಗಳೇನಿದ್ವು ಅದೆಲ್ಲ ನಾನು ಮದುವೆ ಆಗಿ ಬಂದಮೇಲೆ ಒಂದೊಂದೇ ಎಕ್ಸ್ಚೇಂಜ್ ಮಾಡಿಕೊಂಡು ಎಲ್ಲ ಹೊಸ ಐಟಮ್ ಇಟ್ಕೊಂಡಿದ್ದೀನಿ. ಬಟ್ ಇದೊಂದು ಮಾತ್ರ ಅವ್ರ ನೆನಪಿಗೋಸ್ಕರ ಇರಲಿ ಅನ್ನೋದಕ್ಕೋಸ್ಕರ ಇದೊಂದು ಚೇಂಜ್ ಮಾಡಿಲ್ಲ. ಆದರೂ ಈಗಲೂ ಕೂಡ ಯೂಸ್ ಮಾಡೋದು ಇದೊಂದೇ. ಹಳೇದು ಇನ್ನೊಂದು ಹೊಸ ಸೆಟ್ ಕೂಡ ಇದೆ, ಇಡ್ಲಿ ಸೆಟ್ಟು. ಬಟ್ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ, ನಾವು ಬಳಸೋದು ಜಾಸ್ತಿನೇ ಇದನ್ನು. ಯಾಕಂದರೆ ನೆನಪು ಜಾಸ್ತಿ ನಾವು ಬಳಸ್ತಾ ಅದು ನೆನಪು ಇರುತ್ತೆ, ನಾವು ಮರಿಬಾರ್ದು ಅನ್ನೋದಕ್ಕೋಸ್ಕರ. ಸೊ ಇಡ್ಲಿನ ಇನ್ನೊಂದು ಸೈಡ್ನಲ್ಲಿ ರೆಡಿ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಚಟ್ನಿ ಬಂದು ನಾವು ತುಂಬ ಹೊತ್ತು ಸ್ಟೋರ್ ಮಾಡಿಡ್ಬೋದು. ಅಂದರೆ ನಾವು ಬೆಳಗ್ಗೆ ಮಾಡಿದ್ವಿ ಅಂದರೆ ಒಂದು ಸಂಜೆ 4-5 ಗಂಟೆ ತನಕನೂ ನೀಟಾಗಿರುತ್ತೆ, ಯಾವುದೇ ರೀತಿ ಕೆಡೋದಿಲ್ಲ. ಈ ಥರ ಚಟ್ನಿ ಏನಾದರೂ ಮಾಡಿದ್ರಿ ನೀವು ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬಾಕ್ಸ್ಗಳಿಗೆ, ಲಂಚ್ ಬಾಕ್ಸ್ಗಳಿಗೆ ಕೂಡ ಹಾಕಿ ಕಳಿಸ್ಬೋದು. ನಾವು ಮಾಮೂಲಿ ಚಟ್ನಿ ಮಾಡ್ತೀವಲ್ವ, ಕಡಲೆ ಚಟ್ನಿ ಈ ಥರ ಎಲ್ಲ, ಅದೇನಿದ್ರು 11-12 ಗಂಟೆ ಅಷ್ಟರಲ್ಲಿ ಅದು ಬಿಸಿಲು ಏನಿದೆ, ಜಾಸ್ತಿ ಬಿಸಿಲು ಬಂತು ಅಂದರೆ ಬೇಗ ಕೆಡುತ್ತೆ. ಮಕ್ಕಳು ಲಂಚ್ಗಂತೂ ಹಾಕಿ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಓಪನ್ ಮಾಡಿ ತಿನ್ನೋ ಅಷ್ಟರಲ್ಲಿ ಆಲ್ರೆಡಿ ಕೆಟ್ಟೋಗಿರುತ್ತೆ, ಅವ್ರು ತಿನ್ನಲಿಕ್ಕೂ ಆಗೋದಿಲ್ಲ. ಸೊ ಈ ಥರ ಮಾಡಿ ನೋಡಿ, ನಾವು ಲಂಚ್ಗೆ ಹಾಕಿ ಕಳಿಸಿದ್ರು ಕೂಡ ಆದಷ್ಟು ಬೇಗ ಕೆಡೋದು ಇಲ್ಲ ಅಂತ ಹೇಳ್ಬೋದು. ಸೊ ನಾನಿಲ್ಲಿ 5-6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ. ಯಾಕೆ ತೆಗ್ದಿಲ್ಲ, ಇವರು ಸಿಪ್ಪೆ ತೆಗಿನೇ ಚಟ್ನಿ ಮಾಡ್ತಾರ ಅಂತ ಅಂದ್ಕೊಂಬೇಡಿ, ಸಿಪ್ಪೆ ತೆಗಿತೀನಿ. ಬಟ್ ಯಾವಾಗ ಅಂದರೆ ಈಸಿ ಮೆಥಡಲ್ಲಿ ತೆಗಿಯೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಹಸಿ ಇರುವಾಗ ಗೆಡ್ಡೆನಲ್ಲಿ ಸಿಪ್ಪೆ ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ, ಒಂದೊಂದೇ ಅಷ್ಟನ್ನ ಬಿಡಿಸಿ ಹಾಕೋದು ತುಂಬ ಕಷ್ಟ. ಬಟ್ ನಾನು ಮಾಡೋ ಥರ ಟ್ರಿಕ್ನ ಯೂಸ್ ಮಾಡಿ ಬೇಗನೆ ಸಿಪ್ಪೆ ಬಿಡಿಸ್ಬೋದು ಬೆಳ್ಳುಳ್ಳಿದ ಅಂತ ಹೇಳ್ತೀನಿ. ಹಾಗೆಯೇ ಒಂದು ಹಿಡಿಯಷ್ಟು ಕಡಲೆಬೇಳೆನ ಹಾಕ್ಕೊಂಡು ಹೊಂಬಣ್ಣ ಬರೋ ತನಕನೂ ಹುರ್ಕೊತಾ ಇದ್ದೀನಿ. ಅದು ಜಾಸ್ತಿ ಸೀಲಿಕ್ಕೆ ಬಿಡಬೇಡಿ, ಸ್ವಲ್ಪ ಹೊಂಬಣ್ಣ ಬರೋ ತನಕನೂ ಕೈ ಆಡಿಸ್ತಾನೆ ಇರಬೇಕು. ಹಾಗೆಯೇ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಚಿಕ್ಕ ನಿಂಬೆಹಣ್ಣಿಗಿಂತನೂ ಅರ್ಧ ನಿಂಬೆಹಣ್ಣು ಹೋಳಷ್ಟು ನಾವು ಹಾಕ್ಕೊತಾ ಇದ್ದೀನಿ, ಹುಣಸೆಹಣ್ಣು ಹಾಕ್ಕೊಂಡು ನಂತರ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಬೆಳ್ಳುಳ್ಳಿನ ತಗೊಂಡು ಸ್ವಲ್ಪ ಈ ಥರ ಹಿಚ್ಕಿದ್ರೆ ಸಾಕು, ಅಂದರೆ ಪ್ರೆಸ್ ಮಾಡಿದರೆ ಸಾಕು, ಆ ಸಿಪ್ಪೆ ಏನಿದೆ ಅದೆಲ್ಲ ಬಿಡ್ಕೊಂಬರುತ್ತೆ. ನಾವು ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡಾಗಿ ಬೆಳ್ಳುಳ್ಳಿನ ಸಿಪ್ಪೆ ತೆಗಿತಾ ಇದ್ದೀನಿ ಅಂತ. ಬಟ್ ಈ ಥರ ನಾವು ಹಸಿ ಇರುವಾಗ ಸಿಪ್ಪೆ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ನಾವು ಬಿಡಿಸುವಂಥ ಟೈಮ್ನಲ್ಲಿ ಅರ್ಧ ಮುರ್ಕೊಳ್ಳೋದು, ಸಿಪ್ಪೆ ನೀಟಾಗಿ ಬರದೇ ಇರೋದು ಆಗುತ್ತೆ. ಬಟ್ ಇಲ್ಲಿ ನೋಡಿ ನಾನು ಯಾವ ರೀತಿ ತೆಗ್ದಿದ್ದೀನಿ ಅಂತ. ಸೊ ಇಲ್ಲಿ ಚಟ್ನಿಗೆ ಎಲ್ಲ ಮಾಡ್ಕೊಂಡು ಹುರ್ಕೊಳ್ಳೋ ಅಂಥ ಐಟಮ್ ಏನಿದೆ ಅದೆಲ್ಲ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಅದು, ಅಷ್ಟರಲ್ಲಿ ನಾನು ಇಡ್ಲಿ ಸೆಟ್ನ ತೆಗೆದು ನೋಡ್ತೀನಿ. ಸೊ ಅದು ಕೂಡ ನೀಟಾಗಿ ಬೆಂದಿದೆ ಇಡ್ಲಿ. ಸೊ ಈ ಥರ ಇಡ್ಲಿನ ಮಾಡಿಕೊಟ್ವಿ ಮಕ್ಕಳಿಗೆ, ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸಿದ್ವಿ ಅಂದರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಅದು ಕೂಡ ಇಡ್ಲಿ ಸೆಟ್ ಏನಿದೆ ಅದೆಲ್ಲ ಕೆಳಗಡೆ ಇಳಿಸಿದ್ದಾಯಿತು. ಅದು ಕೂಡ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಹುರಿದಿಟ್ಕೊಂಡಂಥ ಎಲ್ಲ ಐಟಮ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಹಾಕಿ ನಂತರ ಜೀರಿಗೆ ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲ ಬೇಡ ಅಂದವರು ಬೇಡ. ನಾನು ಇಲ್ಲಿ ಹಾಕ್ತಾ ಇಲ್ಲ. ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಬರೋಣ. ನುಣ್ಣಗೆ ರುಬ್ಬಿದಂಥ ಚಟ್ನಿ ಇವಾಗ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಅಂದರೆ, ಕಡಲೆಬೇಳೆ ಹುರಿದಿರೋದ್ರಿಂದ ಇದನ್ನು ತೀರಾ ಇನ್ನೂ ಸ್ವಲ್ಪ ತೆಳು ಮಾಡಿಕೊಂಡು ಇಡ್ಲಿನಲ್ಲಿ ಹೆಚ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೇ ದಾಪು ಅಂತ ಹೇಳ್ತಾರಲ್ವ, ಮೂರಾಗಿ ಗೇಣು ಅಂತಾರೆ ಕೆಲವೊಬ್ಬರು, ಅದೇ ಅಂತ ಹೇಳ್ಬೋದು.
ಅಷ್ಟು ಸಾಫ್ಟಾಗಿದೆ ಇಡ್ಲಿ. ನೀಟಾಗಿ ನೀವಂದು ಈಸಿಯಾಗಿ ಎಬ್ಬೋದು, ಒಂದು ಸ್ವಲ್ಪ ಅಂಟ್ಕೊಳ್ಳೋದು ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ ಇಡ್ಲಿ. ನಮ್ಮ ಮನೆಯಲ್ಲಿ ವಾರದಲ್ಲಿ 2 ದಿನ ಅಂತೂ ಇಡ್ಲಿ ಮಕ್ಕಳಂತೂ ಕೇಳೇ ಕೇಳ್ತಾರೆ. ಯಾಕಂದರೆ ಈ ಥರ ಸಾಫ್ಟ್ ಆಗಿರೋವಂಥ ಇಡ್ಲಿನ ಮಾಡಿಕೊಟ್ರೆ ಮಕ್ಕಳು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ಲ. ಅವರು ವಾರದಲ್ಲಿ 2 ದಿನ ಇಡ್ಲಿ, ಒನ್ ಡೇ ದೋಸೆ ಈ ಥರ ಐಟಮ್ನ ಕೇಳ್ತಾರೆ. ಹಾಗಾಗಿ ನಾನು ಮನೆಯಲ್ಲಿ ವಾರ ಇರೋ ದಿನ ಅಂದರೆ ಸೋಮವಾರ, ಶುಕ್ರವಾರ, ಬುಧವಾರ ಈ 3 ದಿನಗಳ ಗ್ಯಾಪ್ನಲ್ಲಿ ಯಾವತ್ತಾದರೂ 2 ದಿನ ನಾನು ಇಡ್ಲಿ, 1 ದಿನ ದೋಸೆ ಅಂತ ಮಾಡ್ಕೊತೀನಿ. ಮಿಕ್ಕಿದ್ದಂಥ ಟೈಮ್ನಲ್ಲಿ ರೈಸ್ ಐಟಮ್ ಮಾಡ್ತೀನಿ. ಸೊ ಒಂದು ಸೆಟ್ನ ತೆಗೆದು ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ತುಂಬಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನೊಂದು ಸೆಟ್ನ ಮನೆಯವ್ರಿಗೆ ಅಂತ ಹುಯ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆ್ಯಂಡ್ ಮೃದುವಾಗಿ ಬಂದಿದೆ ಇಡ್ಲಿ ಅಂತ, ಮಲ್ಲಿಗೆ ಹೂ ಥರ ಇದೆಯಲ್ಲ. ಸೊ ಬಾಕ್ಸಿಗೆ ಕೂಡ ತುಂಬಿದ್ದಾಯಿತು. ಇವಾಗ ಮಕ್ಕಳಿಗೆ ತಿನ್ನಿಸ್ಕೊಂಡು ಅವ್ರನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋ ಅಂಥ ಟೈಮ್ ಆಯಿತು. ಸೊ ಬನ್ನಿ ಮಕ್ಕಳನ್ನ ಕಳಿಸ್ಬಿಟ್ಟು ಬರೋಣ. ಸೊ ಮಕ್ಕಳನ್ನು ಕಳಿಸಿದ್ದು ಆಯಿತು, ಮನೆಯವ್ರಿಗೆಲ್ಲ ಟಿಫನ್ ಕೊಟ್ಟಿದ್ದು ಆಯಿತು, ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದು ಕೂಡ ಆಯಿತು. ಇವಾಗ ಹೊಲದತ್ರ ಬಂದಿದ್ದೀವಿ. ಹೊಲದತ್ರ ಏನು ಕೆಲಸನಪ್ಪ ಅಂದರೆ ಹೂ ಕುಯ್ಯೋ ಅಂಥ ಕೆಲಸ ಬಂದಿದೆ. ಸೊ ಇವತ್ತು ಹೂವೆಲ್ಲ ಹರಳಿತ್ತು ಗಿಡದಲ್ಲಿ, ಹೂ ಕುಯ್ಯಬೇಕಾಗಿತ್ತು. ಹಾಗಾಗಿ ಹೊಲದತ್ರ ಬಂದಿದ್ವಿ. ಬಟ್ ವಾತಾವರಣ ನೋಡಿದರೆ ಮಳೆ ಬರೋ ವಾತಾವರಣ ಅಂತೂ ಅಲ್ವೇ ಅಲ್ಲ, ಬಟ್ ಬಿಸಿಲಂತೂ ಬಂದೇ ಇಲ್ಲ. ಸೂರ್ಯ ಇವತ್ತು ರಜೆ ಹಾಕಿದ್ದಾನೆ ಅಂತ ಕಾಣುತ್ತೆ. ಹಂಗಾಗಿ ಬಿಸಿಲು ಕೂಡ ಒಂದು ಸ್ವಲ್ಪನೂ ಬಂದಿಲ್ಲ. ಆಲ್ರೆಡಿ ಟೈಮ್ ಬಂದು 11 ಗಂಟೆ ಟೈಮ್ ಆದರೂ ಕೂಡ ಇನ್ನೂ 7-8 ಗಂಟೆ ಟೈಮ್ನಲ್ಲಿ ವಾತಾವರಣ ಇರುತ್ತಲ್ವ. ಸೊ ಆ ಥರ ಇದೆ. ಸೊ ನಾನು ಹೂ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಕೆಲವೊಬ್ಬರು ಚಿಕ್ಕ ಚಿಕ್ಕ ಚಾಕ್ಗಳು ಅಥವಾ ಕತ್ರಿಗಳು ಈ ಥರ ಬ್ಲೇಡ್ಗಳನ್ನ ಯೂಸ್ ಮಾಡ್ತಾರೆ. ಬಟ್ ನನಗಂತೂ ಹೂ ಕುಯ್ಯೋದು ಅಂದರೆ ತುಂಬಾ ಖುಷಿ. ಯಾಕಂದರೆ ನಾವು ಚಿಕ್ಕವರಿದ್ದಾಗಲಿಂದನೂ ಅಮ್ಮನ ಮನೆಯಲ್ಲಿ ಹೂ ಗಿಡ ಬೆಳೆಯೋರು, ಆಗ್ಲಿಂದ ಕುಯ್ದು ಅಭ್ಯಾಸ ಇರೋದ್ರಿಂದ ನನ್ನ ಕೈನಲ್ಲೇ ಜಾಸ್ತಿ ಕುಯ್ಯೋದು. ಚಾಕ್ ಯೂಸ್ ಮಾಡೋದು ತುಂಬ ರೇರು. ನೋಡಿ ಈ ಥರ ಇಟ್ಕೊಂಡು ಹಿಂಗೆ ನೀಟಾಗಿ ಜಿಂಟಿದ್ರೆ ಸಾಕು, ಅದು ಕಟ್ಟಾಗಿ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ತೊಟ್ಟು ಕಳ್ಕೊಳ್ಳೋದಾಗಲಿ ಅಥವಾ ತುಂಡಾಗೋದಾಗಲಿ ಈ ಥರ ಏನೂ ಆಗೋಲ್ಲ. ಯಾಕಂದರೆ ನಮಗೆ ತುಂಬಾ ಅಭ್ಯಾಸ ಇರೋದ್ರಿಂದ ಕುಯ್ಲಿಕ್ಕೆ ತುಂಬಾ ಈಸಿ. ಕೆಲವೊಬ್ಬರು ಕತ್ರಿನೇ ಹಾಕಬೇಕು ಅಥವಾ ಚಾಕೆ ಹಾಕಬೇಕು ಅಂತ ಹೇಳ್ತಾರೆ. ಇಷ್ಟಿಷ್ಟು ತೊಟ್ಟನ್ನು ಬಿಟ್ಟು ಹೂ ಕುಯ್ದರೆ ಕಟ್ಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಾಗಲಿ ಅಂತ ಮಾಡ್ತಾ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಹೂ ಕುಯ್ಯೋದು ಕೂಡ ಒಂದು ದೊಡ್ಡ ಕೆಲಸನ ಅಂತ ಅನ್ಕೊಬೇಡಿ. ಈ ಎಲ್ಲ ಕಡೆನೂ ಹೂ ಬೆಳೆಯಲ್ಲ ಅಲ್ವಾ. ಎಲ್ಲೋ ಕೆಲವೊಬ್ಬರು ಒಂದೊಂದು ಸೈಡ್ನಲ್ಲಿ ಮಾತ್ರ ಹೂ ಬೆಳೀತಾರೆ, ಎಲ್ಲ ಕಡೆನೂ ಬೆಳೆಯೋದಿಲ್ಲ ಅಲ್ವಾ. ಹಾಗಾಗಿ ಯಾವ ರೀತಿ ಕುಯ್ತೀವಿ, ಯಾವ ರೀತಿ ಕಟ್ತೀವಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಕೊಯ್ದಿದ್ದೀನಿ. ಫುಲ್ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಒಂದು ಕೈನಲ್ಲಿ ಫೋನ್ ಇಟ್ಕೊಂಡು ಒಂದು ಕೈನಲ್ಲಿ ಕುಯ್ಯೋದು ಕಷ್ಟ. ಸೊ ನೋಡಿ, ಇಲ್ಲಿಂದ ಅಲ್ಲಿ ತನಕ ಕುಯ್ದಿದ್ದಕ್ಕೆ ಒಂದು ಬಕೆಟ್ ತುಂಬ ಹೂ ಬಂದಿದೆ. ಎಷ್ಟು ಹೂವು ಕೂದಿದ್ದೀವಿ. ಸೊ ಎಲ್ಲ ಹೂವು ಕುಯ್ಕೊಂಡು ಮನೆಗೆ ಬಂದು ನೈಟ್ ಕೂತ್ಕೊಂಡು, ಅಂದರೆ ಹಗ್ಲು ಟೈಮ್ನ ಕಟ್ಟಲಿಕ್ಕೆ ಬೇರೆ ಕೆಲಸ ಇರೋದ್ರಿಂದ ನಾವು ನೈಟ್ ಹೊತ್ತೇ ಜಾಸ್ತಿ ಕಟ್ಟೋದು. ಈ ಸೈಡ್ ಬಂದು ನಾವು ಕಟ್ಟಿರೋ ಹೂ ಬಂದು ಪೂರ್ಣಿಮಾ, ಇವು ಬಂದು ಸೆಂಟಲ್. ಸೊ ಎರಡೆರಡು ಹೂಗಳನ್ನ ಹಾಕ್ಕೊಂಡಿದ್ದೀವಿ. ಒಂದು ಸೈಡ್ನಲ್ಲಿ ಪೂರ್ಣಿಮಾ, ಒಂದು ಸೈಡಲ್ಲಿ ಸೆಂಟಲ್ಲು. ಸೊ ಯಾವ ರೀತಿ ದಟ್ಟವಾಗಿ ಕಟ್ತೀವಿ ನಾವು. ಔಟ್ಸೈಡ್ನಲ್ಲಿ ತಗೊತೀವಿ ಅಂದರೆ ಇಷ್ಟು ದಟ್ಟವಾಗಿ ಯಾರೂ ಕೂಡ ಕೊಡೋದಿಲ್ಲ. ನಮ್ಮ ಮನೆಯಲ್ಲಿ ನಾವು ಕಟ್ಟೋದು ಮಾತ್ರ ದಟ್ಟವಾಗೇ ಕಟ್ತೀವಿ. ಯಾಕಂದರೆ ರೈತರಾಗಿ ಅರ್ಥ ಮಾಡ್ಕೊಳ್ಳೋ ಥರ ಬೇರೆಯವ್ರು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ನಾವು ರೈತರಾಗಿರೋದ್ರಿಂದ ನಾವು ಕೊಡೋ ದುಡ್ಡಿಗೆ ಅದು ಬೆಲೆ ಬಾಳಬೇಕು. ನಾವು ತಗೊಳ್ಳೋವಂಥ ಹೂವಿಗೆ ಅಥವಾ ದುಡ್ಡಿಗೆ ಅದು ಬೆಲೆ ಬಾಳುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ಮಾಡ್ತಾರೆ ರೈತರು. ಯಾವುದೇನಾದರೂ ನಿಯತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಈ ಹೂವನ್ನ ಕಟ್ತಾ ಇದ್ದೀವಲ್ವ. ಸೊ ಯಾವ ರೀತಿ ಕಟ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ಒಂದು ಹೂವನ್ನ ಈ ಥರ ಇಟ್ಕೊಂಡು ಇನ್ನೊಂದು ಹೂವನ್ನ ಇನ್ನೊಂದು ಸೈಡಲ್ಲಿ, ಈ ಎರಡರ ಮಧ್ಯೆ ದಾರಾನ ಈ ಥರ ತಗೊಂಡು ನಂತರ ಅದನ್ನು ಎರಡು ಕೈ ಅಥವಾ ಒಂದು ಕೈನಲ್ಲಿ ಸೇರಿಸ್ಕೊಂಡು, ಎರಡು ಬೆರಳು ಅಥವಾ ಒಂದು ಕೈ ಪೂರ್ತಿ ಈ ಥರ ಸೇರಿಸ್ಕೊಂಡು ನಂತರ ಈ ಥರ ಹಾಕಿದರೆ ಅದು ಗಂಟಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ. ನಾವಾಗೇ ಬಿಚ್ಚೋ ತನಕ ಅದು ಬಿಚ್ಕೊಳ್ಳಲ್ಲ. ಸೊ ಅದೇ ಥರ ಇನ್ನು ಉಳಿದಂಥ ಹೂಗಳನ್ನೂ ಕಟ್ಟಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಹೂವನ್ನು ಅಂದರೆ ಚಿಕ್ಕ ಚಿಕ್ಕ ಹೂವನ್ನು ಕಟ್ತಾರೆ, ಬಟ್ ಈ ಥರ ದೊಡ್ಡ ಹೂವನ್ನು ಕಟ್ಟಿ ಯಾರಿಗೆಲ್ಲ ಅಭ್ಯಾಸ ಇಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ.
ಅದು ತೋರಿಸ್ಲಿಕ್ಕೋಸ್ಕರ ನಿಧಾನವಾಗಿ ಕಟ್ಟಿದೆ. ಬಟ್ ನಾನು ಕಟ್ಟೋದು ಸ್ವಲ್ಪ ಸ್ಪೀಡಾಗೆ ಕಟ್ತೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಸ್ವಲ್ಪ ಬೇಗ ಕಟ್ಟೋದು, ಹಾಗಾಗಿ ನಾನು ಫಾಸ್ಟಾಗಿ ಕಟ್ಟೆ ಅಭ್ಯಾಸ. ತೋರಿಸ್ಲಿಕ್ಕೋಸ್ಕರ ನಿಧಾನವಾಗಿ ಕಟ್ಟಿದ್ದೀನಿ. ಪಟ ಪಟ ಅಂತ ಹೂವು ಎಲ್ಲ ಕಟ್ಟಿ ಮುಗಿಸಿ 10 ಗಂಟೆ ಅಷ್ಟರಲ್ಲಿ ಹೂವು ಎಲ್ಲ ಕಟ್ಟಿದ್ದು ಮುಗಿಸಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ನಾವು 11 ಗಂಟೆ ಆಗುತ್ತೆ. ಬಟ್ಟು ಡೈಲಿ ಹೂವು ಇರೋದಿಲ್ಲ, ಒಂದಿನ ಬಿಟ್ಟು ಒಂದಿನ ಇರುತ್ತೆ ಅಷ್ಟೇ. ಸೊ ಇವತ್ತು ಹೂವು ಇತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡು ನಾನು ನಮ್ಮ ವ್ಯೂವರ್ಸ್ಗೆ ಯಾರಿದ್ದಾರೆ ಅವ್ರಿಗೆಲ್ರಿಗೂ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥವಾ ನಿಮ್ಮ ಕಡೆ ಹೂವನ್ನು ಯಾವ ರೀತಿ ಬೆಳಿತೀರಾ, ಯಾವ ರೀತಿ ಕಟ್ತೀರಾ ಅನ್ನೋದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನು ಅನ್ನಿಸ್ತು ವಿಡಿಯೋ ಬಗ್ಗೆ ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಇಷ್ಟೋ ತನಕ ವಿಡಿಯೋನ ವಾಚ್ ಮಾಡಿದ್ದಕ್ಕೆ.